ನೀವು ತೆಗೆದಂತಹ ವೆಡ್ಡಿಂಗ್ ಅಥವಾ ಪ್ರೀ ವೆಡ್ಡಿಂಗ್ ಪೋರ್ಟ್ರೇಟ್ಗಳನ್ನು ಫ್ರೀಕ್ವೆನ್ಸಿ ಸಪ್ರೇಷನ್ ಮೂಲಕ ಹೇಗೆ ರೀಟಚ್ ಮಾಡಬೇಕು ಅಂತ 4-5 ವಿಡಿಯೋಗಳನ್ನು ಅಪ್ಲೋಡ್ ಮಾಡೀನಿ. ಅದರಲ್ಲಿ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಫ್ರೀಯಾಗಿ ಆ್ಯಕ್ಷನ್ನ ಡೌನ್ಲೋಡ್ ಮಾಡೋದಕ್ಕೆ ನಿಮಗೆ ಇಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ. ನೀವು ಈ ಲಿಂಕನ್ನು ಬಳಸಿ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಹೇಗೆ ಅದನ್ನು ನಿಮ್ಮ ಫೋಟೋಶಾಪಲ್ಲಿ ಇನ್ಸ್ಟಾಲ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ನಿಮ್ಮ ಯಾವುದೇ ವರ್ಷನ್ ಫೋಟೋಶಾಪ್ ಇದ್ರೂ ಕೂಡ ಈ ಆ್ಯಕ್ಷನ್ ಇನ್ಸ್ಟಾಲ್ ಆಗುತ್ತೆ. ಮೊದಲಿಗೆ ನೀವು ಒಂದು ಸ್ಯಾಂಪಲ್ ಇಮೇಜನ್ನು ನೀವು ಇಲ್ಲಿ ಲೋಡ್ ಮಾಡಿಕೊಂಡು ಅದಾದ ನಂತರ ವಿಂಡೋ ಹೋಗ್ಬಿಟ್ಟು ಇಲ್ಲಿ ಆಕ್ಷನ್ಸ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಆಕ್ಷನ್ನ ಮೆನ್ಯೂ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಡಿಫಾಲ್ಟ್ ಆಕ್ಷನ್ ಏನು ಬಂದಿರುತ್ತಲ್ವಾ ಅದೆಲ್ಲನೂ ಕೂಡ ಇರುತ್ತೆ. ಈ ಆಕ್ಷನ್ ಪ್ಯಾನಲ್ಸ್ನ ಸಬ್ ಮೆನ್ಯೂಗೆ ಹೋಗಿ ಇಲ್ಲಿ ಲೋಡ್ ಆಕ್ಷನ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ನಿಮ್ಮ ವಿಂಡೋಸ್ ಎಕ್ಸ್ಪ್ಲೋರರ್ ಓಪನ್ ಆಗುತ್ತೆ. ನೀವು ಡೌನ್ಲೋಡ್ ಮಾಡ್ಕೊಂತ ಈ ಆಕ್ಷನ್ ಸೆಲೆಕ್ಟ್ ಮಾಡಿಕೊಂಡು ಓಪನ್ನ ಕೊಟ್ಟರೆ ನಿಮಗೆ ಫ್ರೀಕ್ವೆನ್ಸಿ ಸಪ್ರೇಷನ್ 16 ಬಿಟ್, ಫ್ರೀಕ್ವೆನ್ಸಿ ಸಪ್ರೇಷನ್ 8 ಬಿಟ್ ಎರಡು ಆಕ್ಷನ್ಗಳು ಒಂದೇ ಬಾರಿ ಇನ್ಸ್ಟಾಲ್ ಆಗುತ್ತೆ. ನೀವು ಇನ್ಸ್ಟಾಲ್ ಮಾಡಿದಂತಹ ಈ ಫ್ರೀಕ್ವೆನ್ಸಿ ಸಪ್ರೇಷನ್ 16 ಬಿಟ್ ಹಾಗೂ ಫ್ರೀಕ್ವೆನ್ಸಿ ಸಪ್ರೇಷನ್ 8 ಬಿಟ್ ಅನ್ನ ಯಾವ ರೀತಿ ಯಾವ ಇಮೇಜ್ಗಳಿಗೆ ಅಪ್ಲೈ ಮಾಡಬೇಕು ಅಂತ ಇನ್ನೂ ಡೌಟ್ ಇತ್ತು ಅಂತ ಹೇಳಿದ್ರೆ, ನೀವು ಲೋಡ್ ಮಾಡಿದಂತಹ ಇಮೇಜ್ JPG ಇದೆಯಾ ಅಥವಾ ರಾ ಇದೆಯಾ ಅಂತ ತಿಳ್ಕೊಳ್ಳೋದಕ್ಕೆ ನಿಮ್ಮ ಈ ಮೆನ್ಯೂ ಕೆಳಗಡೆ ಹೋದರೆ ಗೊತ್ತಾಗುತ್ತೆ. ನೀವಿಲ್ಲಿ ನೋಡ್ಬೋದು ದೇವ್ 9275.arw ಅಂತಿದೆ. ARW ಅಂತಕ್ಕಂಥದ್ದು ಸೋನಿಯವರ ರಾ ಫಾರ್ಮೆಟ್. ಸಪೋಸ್ ಇಲ್ಲಿ ನಿಮ್ಮ ಈ ನೇಮ್ ಬೇರೆ ಇದ್ದು ಇಲ್ಲಿ .NEF ಅಂತ ಹೇಳಿದ್ರೆ ಅದು ನಿಕಾನ್ ಅವರ ರಾ, ಅಥವಾ .CR2 ಅಂತ ಹೇಳಿದ್ರೆ ಅದು ಕ್ಯಾನ್ ಅವರ ರಾ ಫೈಲ್. ಈ ರಾ ಫೈಲನ್ನು ನಾನು 14 ಬಿಟ್ಟಲ್ಲಿ ತೆಗೆದ್ರಿಂದ ಇದು 16 ಬಿಟ್ಟಲ್ಲಿ ಓಪನ್ ಮಾಡ್ಕೊಂಡಿನಿ. ಅದರಿಂದ ನೀವು ಈ ಫ್ರೀಕ್ವೆನ್ಸಿ ಸಪರೇಷನ್ 16 ಬಿಟ್ ಆಕ್ಷನ್ನ ನೀವು ಇಲ್ಲಿ ಅಪ್ಲೈ ಮಾಡಬೇಕಾಗತ್ತೆ. ಅಪ್ಲೈ ಮಾಡೋದಕ್ಕೋಸ್ಕರ ನೀವು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಪ್ಲೇ ಸೆಲೆಕ್ಷನ್ ಒತ್ತಿದ್ರೆ ನಿಮ್ಗೆ ಈ ರೀತಿ ಸಬ್ ಮೆನು ಓಪನ್ ಆಗುತ್ತೆ. ಈ ಮೆನ್ಯೂ ನಾನು ಕೊಟ್ಟಿರ್ತಂತಹ ಆಕ್ಷನ್ ಮಾತ್ರ ಓಪನ್ ಆಗುತ್ತೆ. ಇದು ನಾನು ಕಸ್ಟಮೈಸ್ ಮಾಡಿಬಿಟ್ಟು ನಿಮಗೋಸ್ಕರ ಕೊಟ್ಟಿರೋದು. ನಿಮ್ಮ ಫೋಟೋದಲ್ಲಿನ ಟೆಕ್ಸ್ಚರ್ ಕಾಣಿಸಿರುವಷ್ಟು ಬ್ಲರ್ ರೇಡಿಯಸ್ ಅನ್ನು ಸೆಟ್ ಮಾಡಿದ್ದಿದೆ ಅಂತ ಹೇಳಿದ್ರೆ, ನಾನು ಇದನ್ನ ಕಂಟಿನ್ಯೂ ಕೊಟ್ಟಾದ್ಮೇಲೆ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ಎಷ್ಟು ಬ್ಲರ್ ಅಪ್ಲೈ ಆಗಿದೆ ಅಂತ. ಉದಾಹರಣೆ ಇಲ್ಲಿ 10 ಪಿಕ್ಸೆಲ್ ಇದೆ. ನೀವೇನಾದ್ರೂ ಜಾಸ್ತಿ ಪಿಕ್ಸೆಲ್ ಅನ್ನ ಸೆಟ್ ಮಾಡಿದ್ರೆ ನಿಮಗೆ ಎಲ್ಲಾ ಕಲರ್ಸ್ಗಳು ಮರ್ಜ್ ಆಗೋದ್ರಿಂದ ನಿಮಗೆ ಫ್ರೀಕ್ವೆನ್ಸಿ ಸಪರೇಷನ್ ಚೆನ್ನಾಗಿ ಬರೋದಿಲ್ಲ. ಅಥವಾ ತುಂಬಾ ಕಡಿಮೆ ಪಿಕ್ಸೆಲ್ ಇಟ್ಟರೆ ಡೀಟೇಲ್ಸ್ ಕಾಣಿಸಿರೋದ್ರಿಂದ ನಿಮಗೆ ಕಲರ್ಸ್ಗಳನ್ನ ನೀವು ಸಪರೇಟ್ ಮಾಡೋದಕ್ಕಾಗೋದಿಲ್ಲ. ಅದರಿಂದ ಡಿಸೈರ್ಡ್ ಆಗಿ ನಿಮಗೆ ಬೇಕಾಗಿರುವಷ್ಟು ಪಿಕ್ಸೆಲ್ಗಳನ್ನ ಮಾತ್ರ ಸೆಟ್ ಮಾಡಿಕೊಂಡು ನೀವು ಈ ಫ್ರೀಕ್ವೆನ್ಸಿ ಸಪರೇಷನ್ ಆಕ್ಷನ್ನ ಬಳಸಬೇಕಾಗತ್ತೆ. ಉದಾಹರಣೆಗೋಸ್ಕರ ನಾನು 10 ಪಿಕ್ಸೆಲ್ಗಳನ್ನು ಸೆಟ್ ಮಾಡಿ ಇಟ್ಕೊಂಡು ಓಕೆ ಅನ್ನ ಕೊಟ್ಟರೆ ನಿಮ್ಮ ಫ್ರೀಕ್ವೆನ್ಸಿ ಸಪರೇಷನ್ 16 ಬಿಟ್ ಇಲ್ಲಿ ರೆಡಿ ಆಗಿದೆ. ಟೆಕ್ಸ್ಚರ್ ಅನ್ನು ನಾನು ಕ್ಲೀನ್ ಮಾಡೋದಕ್ಕೋಸ್ಕರ ನಾನು ಈ ಪಿಕ್ಚರ್ನ ಝೂಮ್ ಮಾಡಿಕೊಂಡು ಈ ಸ್ಕಿನ್ ಅಲ್ಲಿ ಇರ್ತಕ್ಕಂತಹ ಅನ್ಈವನ್ ಸರ್ಫೇಸ್ ಅನ್ನ ರಿಮೂವ್ ಮಾಡೋದಕ್ಕೋಸ್ಕರ ಪ್ಯಾಚ್ ಟೂಲ್ ಅನ್ನು ಸೆಲೆಕ್ಟ್ ಮಾಡಿಕೊಂಡು ಈ ಟೆಕ್ಸ್ಚರ್ ಕಾಪಿ ಲೇಯರ್ಲಿ ವರ್ಕ್ ಮಾಡ್ತೀನಿ. ಪಿಂಪಲ್ಸ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಚೆನ್ನಾಗಿರ್ತಕ್ಕಂತಹ ಟೆಕ್ಸ್ಚರ್ ಏರಿಯಾಗೆ ತೊಗೊಂಡೋದ್ರೆ ನಿಮ್ಮ ಸ್ಕಿನ್ ಟೆಕ್ಸ್ಚರ್ ಇಲ್ಲಿಂದ ಇಲ್ಲಿಗೆ ಕಾಪಿ ಆಗಿದೆ. ಅದೇ ರೀತಿ ಉಳಿದಿರ್ತಕ್ಕಂತಹ ಎಲ್ಲ ಅನ್ಈವನ್ ಸರ್ಫೇಸ್ಗಳನ್ನು ಕೂಡ ನಾನು ಪಕ್ಕದಲ್ಲಿರ್ತಕ್ಕಂತಹ ಚೆನ್ನಾಗಿರೋ ಸರ್ಫೇಸ್ ಅಲ್ಲಿಂದ ನಾನು ಕಾಪಿ ಮಾಡ್ಕೊಳ್ತೀನಿ. ಈ ರೀತಿ ನಿಮ್ಮ ಟೆಕ್ಸ್ಚರ್ ಲೇಯರ್ಲಿ ವರ್ಕ್ ಮಾಡಿದ್ರೆ ಇನ್ನ ಕಲರ್ ಲೇಯರ್ಲಿ ಈ ಕಲರ್ ಕಾಪಿ ಅಂತ ಇದೆಯಲ್ಲ ಇದರಲ್ಲಿ ವರ್ಕ್ ಮಾಡಬೇಕಾಗತ್ತೆ. ನೀವು ಲಾಸೆ ಟೂಲ್ ತಗೊಂಡು ನೀವು ಯಾವ ಏರಿಯಾನ ಸೆಲೆಕ್ಟ್ ಮಾಡಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನೀವು ಫಿಲ್ಟರ್, ಬ್ಲರ್ ಹಾಗೆಯೇ ಗಾಜಿಯನ್ ಬ್ಲರ್ಗೆ ಹೋಯ್ತು ಅಂತ ಹೇಳಿದ್ರೆ ನೀವಿಲ್ಲಿ ರೇಡಿಯಸ್ ಅನ್ನ ಸರಿಯಾಗಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ತುಂಬಾ ಜಾಸ್ತಿ ಸೆಲೆಕ್ಟ್ ಮಾಡಿದ್ರೆ ನಿಮ್ಗೆ ಈ ರೀತಿ ಕಲರ್ಸ್ಗಳು ಒಂದೇ ಕಲರ್ ಮರ್ಜ್ ಆಗುತ್ತೆ, ಅಥವಾ ಕಡಿಮೆ ಸೆಟ್ ಮಾಡಿದ್ರೆ ನಿಮಗೆ ಕಲರ್ಸ್ಗಳು ಮರ್ಜ್ ಆಗೋದಿಲ್ಲ. ಅದರಿಂದ ಡಿಸೈರ್ಡ್ ರೇಡಿಯಸ್ ಅನ್ನ ನೀವು ಸೆಟ್ ಮಾಡೋದ್ರಿಂದ ನಿಮ್ಮ ಕಲರ್ಸ್ ಲೇಯರ್ ತುಂಬಾ ಚೆನ್ನಾಗಿ ಕಲರ್ಗಳು ಮರ್ಜ್ ಆಗುತ್ತೆ. ಉದಾಹರಣೆ ನೀವು ನೋಡ್ಬೋದು, ಇದು ಆಫ್ಟರ್ ಇದೆ, ಬಿಫೋರ್, ಆಫ್ಟರ್, ದಿಸ್ ಇಸ್ ಬಿಫೋರ್, ದಿಸ್ ಇಸ್ ಆಫ್ಟರ್. ಈ ರೀತಿ ಈ ಫ್ರೀಕ್ವೆನ್ಸಿ ಸಪರೇಷನ್ ಬಳಸ್ಬಿಟ್ಟು ನಿಮ್ಮ ಈ ರಿಟಚ್ ವರ್ಕ್ ನ ತುಂಬಾ ಫಾಸ್ಟ್ ಆಗಿ ಮಾಡಬಹುದು. ಅದೇ ರೀತಿ ನೀವೇನಾದ್ರೂ ಈ ರೀತಿ JPG ಅನ್ನ ಬಳಸ್ತಾ ಇದ್ದೀರಾ 8 ಬಿಟ್ ಅಲ್ಲಿ ಇದೆ ಅಂತ ಹೇಳಿದ್ರೆ ನೀವು ಈ 8 ಬಿಟ್ ಫ್ರೀಕ್ವೆನ್ಸಿ ಸಪರೇಷನ್ ನ ಅಪ್ಲೈ ಮಾಡಬೇಕಾಗುತ್ತೆ. ಕಂಟಿನ್ಯೂ ಕೊಟ್ರೆ ಇಲ್ಲೂ ಕೂಡ ನೀವು 10 ಪಿಕ್ಸೆಲ್ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. JPG ಆಗಿರೋದ್ರಿಂದ ಸ್ವಲ್ಪ ಟೆಕ್ಸ್ಚರ್ ಕಡಿಮೆ ಇರೋದ್ರಿಂದ ನಾನು 7 to 8 ಪಿಕ್ಸೆಲ್ ಇಟ್ಕೊಳ್ತೀನಿ. ನಿಮ್ಮ ಫ್ರೀಕ್ವೆನ್ಸಿ ಸಪರೇಷನ್ 8 ಬಿಟ್ ಇಲ್ಲಿ ರೆಡಿ ಆಗಿದೆ. ನೀವು ಟೆಕ್ಸ್ಚರ್ ಮೇಲೆ ವರ್ಕ್ ಮಾಡೋದಾದ್ರೆ ಈ ಟೆಕ್ಸ್ಚರ್ ಕಾಪಿನಲ್ಲಿ ವರ್ಕ್ ಮಾಡಿ, ಹಾಗೆ ಕಲರ್ ಕಾಪಿನಲ್ಲಿ ವರ್ಕ್ ಮಾಡೋದ್ರೆ ಕಲರ್ ಕಾಪಿನಲ್ಲಿ ವರ್ಕ್ ಮಾಡಿ. ಈ ರೀತಿ ನೀವು ಫ್ರೀಕ್ವೆನ್ಸಿ ಸಪರೇಷನ್ 8 ಬಿಟ್ ಮತ್ತೆ 16 ಬಿಟ್ ಆಕ್ಷನ್ಗಳನ್ನ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ವರ್ಕ್ ಫ್ಲೋ ನಲ್ಲಿ ಇನ್ಕ್ಲೂಡ್ ಮಾಡೋದ್ರ ಮೂಲಕ ನಿಮ್ಮ ಫೋಟೋ ರಿಟಚಿಂಗ್ ಸ್ಪೀಡ್ ಅನ್ನ ಇನ್ಕ್ರೀಸ್ ಮಾಡ್ಕೋಬಹುದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಿ ಪಾಸಿಟಿವ್, ಬಿ ಕ್ರಿಯೇಟಿವ್. ನಾನು ನಿಮ್ಮ ದೇವ್.